ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದಲ್ಲಿ ನಾಗರಿಕ ಹಿತರಕ್ಷಣಾ ಸಮಿತಿ ಚಿಂಚೋಳಿ ವತಿಯಿಂದ ಕೇಂದ್ರ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿದ ಸಲುವಾಗಿ ಚಿಂಚೋಳಿ ಬಂದ್ ಕರೆಯನ್ನು ನೀಡಲಾಗಿದೆ ಎಂದು ನಾಗರಿಕ ಹಿತರಕ್ಷಣಾ ಸಮಿತಿ ಒಕ್ಕೂಟ ಹಾಗೂ ವಿವಿಧ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳು, ಜಾತಿಪರ ಸಂಘಟನೆಗಳು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮಾಡಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಆವುಂಟಿ, ಅಬ್ದುಲ್ ಬಾಸಿರ್, ಶರಣು ಮತ್ತಪ್ಪ, ಹಳ್ಳಿ ರಾಮ್ ಶೆಟ್ಟಿ, ಪವಾರ್ ಶೆಟ್ಟಿ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಸಮಾಜದಲ್ಲಿ ಯಾರಿಗೂ ಕೂಡ ಬೆಂಬಲ ಇರೋದಿಲ್ಲ. ಹಾಗಾಗಿ ಇಂಥ ಹೇಳಿಕೆಗಳು ಮತ್ತೆ ಆಗಬಾರ್ದು ಅಂತ ತಿಳ್ಕೊಂಡು ಅದನ್ನ ಪ್ರತಿಭಟಿಸಿ ಬರ್ತಕ್ಕಂಥ 6ನೇ ತಾರೀಕು ಎಲ್ಲ ಸಮಾಜದ ಮುಖಂಡರ ಜೊತೆ ನಮ್ಮ ಮರಾಠ ಸಮಾಜವು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿ ಆ ಹೋರಾಟದಲ್ಲಿ ಭಾಗವಹಿಸ್ತದೆ ಅಂತ ಹೇಳಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮಾತನಾಡಿದ್ದಾರೆ. ಅಂಬೇಡ್ಕರ್ ಅನ್ನೋದು ಪ್ಯಾಷನ್ ಆಗಿದೆ. ಅದ್ರ ಬದಲು ದೇವರ ಹೆಸರು ಹೇಳಿದ್ರೆ ಸ್ವರ್ಗವಾದರೂ ಸಿಕ್ತಿತ್ತು ಅನ್ನುವ ಮಾತು ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಮಾನಿಸಿದಂತಾಗಿದೆ. ದೇವರಿಗೆ ನಾಮಸ್ಮರಣ ಮಾಡಿದ್ರೆ ಸ್ವರ್ಗ ಸಿಕ್ತಿತ್ತು, ಅಂಬೇಡ್ಕರ್ ಅವರಿಗೆ ಮಾಡಿದ್ರೆ ಸಿಗಲ್ಲ ಅನ್ನೋದರ ಅರ್ಥವನ್ನು ಇದು ಸೂಚಿಸ್ತದೆ. ಹಾಗಾಗಿ ನೇರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಬ್ಬ ಕೇಂದ್ರ ಸಚಿವರು ಬಾಬಾ ಸಾಹೇಬ್ ಬರೆದಂತ ಸಂವಿಧಾನದ ಅಡಿಯಲ್ಲೇ ಸಚಿವರಾಗಿ ಅದು ಪಾರ್ಲಿಮೆಂಟ್ನಲ್ಲಿ ಇಟ್ಕೊಂಡು ಖಂಡನೆ ಮಾಡಿ ನಾವು ಮೊನ್ನೆ ಮೆಮೊರಂಡಮ್ ಬಿ ಕೊಟ್ಟಿವಿ ತಹಸೀಲ್ನಾಗ. ಮತ್ತು ಆಮೇಲೆ ವಸ್ತು ಪಕ್ಷಾತೀತವಾಗಿ ಜಾತೀಯವಾಗಿ ಎಲ್ಲರೂ ಕುಂತು ನಾವು ಇಲ್ಲಿ ಒಂದು ಮೀಟಿಂಗ್ ಮಾಡಿ ಇದು ಡಿಸೈಡ್ ಮಾಡಿದೆವು. ಎಲ್ಲರೂ ಹೇಳಿದ್ರು ಒಂದು ಬಂದ್ ಮಾಡಿ ನಾವು ಇದು ಪ್ರತಿಭಟನೆ ಮಾಡಮಂತ ನಿರ್ಧಾರ ತಗೊಂಡು ನನ್ನ ಒಂದೇ ರಿಕ್ವೆಸ್ಟ್, ನಮ್ಮ ತಾಲೂಕಾ ಎಲ್ಲ ವಿಲೇಜಸ್ನಲ್ಲಿ ಎಲ್ಲರಿಗೆ ಮನವಿ ಅದ, ತಾವು ಎಲ್ಲರೂ 6 ತಾರೀಕು ತಾಲೂಕಾದಿಂದ ಇಲ್ಲಿ ಚಿಂಚೋಲಿಗೆ ಬಂದು ನಮ್ಗೆ ಸಹಕಾರ ಮಾಡಬೇಕು, ಈ ಹೋರಾಟಕ್ಕೆ ಬೆಂಬಲ ನೀಡಬೇಕು. ಎಲ್ಲ ಜಾತಿದವರು ನಮ್ಮ ರಿಕ್ವೆಸ್ಟ್ ಒಂದೇ ಅದ. ಮತ್ತು ಇಲ್ಲಿ ಚಿಂಚೋಲಿನಾಗ ಈ ಬಜಾರ್ ಯೂನಿಯನ್ ಆಗಲಿ ಮತ್ತು ನಮ್ಮ ಫ್ರೂಟ್ಸ್ ಎಲ್ಲ ಏನು ವ್ಯಾಪಾರಿ ಅದ ಅವ್ರಿಂದ ನಮ್ಮ ರಿಕ್ವೆಸ್ಟ್ ಮನವಿ ಅದ. ಒಂದು ದಿವಸ ಸಲುವಾಗ ಕೇಂದ್ರದ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಸಂಸತ್ತಿನ ಮೇಲ್ಮನೆ ರಾಜ್ಯಸಭೆಯಲ್ಲಿ ಡಿಸೆಂಬರ್ 17ನೇ ತಾರೀಕಿಗೆ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡುವಾಗ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಮ್ಮ ನಾಲಿಗೆ ಚಪಲವನ್ನ ತೀರಿಸಿಕೊಳ್ಳುವ ಸಲುವಾಗಿ ಅಂಬೇಡ್ಕರ್ ಅನ್ನುವುದು ಇವತ್ತು ಫ್ಯಾಷನ್ ಆಗಿದೆ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ವ್ಯಕ್ತಿತ್ವ, ಅವರು ಘನತೆ ಎಷ್ಟಿದೆ ಅನ್ನೋದು ಜನತೆ ಮುಂದೆ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಅಂಬೇಡ್ಕರ್ ಅವರನ್ನ ಅಪಹಾಸ್ಯ ರೀತಿಯಲ್ಲಿ ಮಾತನಾಡಿರುವುದು ಖಂಡನೀಯ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಸಂಬಂಧಪಟ್ಟ ಯಾವುದೋ ಜಾತಿ, ಧರ್ಮ, ಕುಲಕ್ಕೆ ಸಂಬಂಧಪಟ್ಟದವಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಭಾರತದಲ್ಲಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅಪ್ತ ಪ್ರಜೆಯಾಗಿ ಇವತ್ತು ನಮ್ಮ ಮಧ್ಯೆ ಇರ್ಬೇಕಾಯ್ತಂದ್ರೆ ಸಂವಿಧಾನ ಕಾರಣ ಪ್ರತಿಯೊಬ್ಬರಿಗೂ ಸಂಬಂಧ ಪಡ್ತಾರೆ. ಈ ಅಂಬೇಡ್ಕರ್ ಅವರ ಬಗ್ಗೆ ಈ ತರ ಹಲವಾರು ಜನ ಅವರನ್ನ ಕೀಳಾಗಿ ಮಾತನಾಡ್ತಕ್ಕಂಥ ನಾವು ಸಂದರ್ಭಗಳು ಕಂಡಿದ್ದೀವಿ. ಆದ್ರೆ ವಿಶೇಷವಾಗಿ ಒಂದು ರಾಷ್ಟ್ರದ ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ಗೃಹ ಸಚಿವರು ರಾಷ್ಟ್ರದಲ್ಲಿ ಯಾವುದೇ ಅವಾಂತರ ಗದ್ದಲ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತ ಜವಾಬ್ದಾರಿಯನ್ನು ಹೊಂದಿದಂತ ಒಂದು ವ್ಯಕ್ತಿ ಇಡೀ ರಾಷ್ಟ್ರದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಕ್ಕಂತ ಹೇಳಿಕೆಯನ್ನು ಕೊಟ್ಟಿರುವುದು ಆ ಕುರ್ಚಿಯಲ್ಲಿ ಕೂಡ್ಲಿಕ್ಕೆ ಅಯೋಗ್ಯನನ್ನ ಕೂಡಿಸಿದ ಸಲುವಾಗಿ ಈ ತರ ಆಗಿದೆ ಅನ್ನುವಂತ ಮಾತನ್ನು ಸೋದರರೇ, ಆದ್ಮೇಲೆ ನಾವು 2 ದಿವಸಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ ಘಟನೆಯ ಬಗ್ಗೆ ಅಮಿತ್ ಶಾ ಅವರು ತುಚ್ಛವಾಗಿ ಸಂಸತ್ತಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದ ಬಗ್ಗೆ ಎಲ್ಲ ಧರ್ಮದ ಎಲ್ಲ ವಿವಿಧ ಸಮುದಾಯದ ಸಂಘಟನೆದವರು ಮುಖಂಡರು ಕೂಡಿ ಸಭೆಯನ್ನು ಇದೇ ಸ್ಥಳದಲ್ಲಿ ಕರೆದಿದ್ದೇವೆ. ಅದಕ್ಕೆ ನಾವು 6ನೇ ತಾರೀಕು ರಿಪೋರ್ಟ್ ಸುನಿಲ್ ಸಲಗರ್, BV5 ನ್ಯೂಸ್ ಕನ್ನಡ, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.